ಮುಷ್ಕರ ಅಂತ್ಯ ಮಾಡಿದ್ರೆ ಅಂದ್ರೆ ಟೋಟಲ್ ಕ್ಲೋಸ್ ಮಾಡಿದ್ರಿ ಅಂತ ಮೇಡಮ್ ಅವ್ರು ಹೇಳಿದ್ರು, ರೇಣುಕಾ ಮೇಡಮ್ ಅವ್ರಿಗೆ ಮಾತಾಡಿದ್ದಾರೆ ಸರ್. ಹಾ ಅದಕ್ಕೆ ಸರ್ ಈಗ ಯಾವ್ಯಾವ ಬೇಡಿಕೆಗಳನ್ನ ಸರ್ಕಾರ ನಿಮಗೆ ಈಡೇರಿಸಿದೆ ಸರ್ ಆಕ್ಚುಲಿ? ಈಗ ನಮ್ಮ ಬೇಡಿಕೆ, ಪ್ರಮುಖ ಬೇಡಿಕೆಯಾಗಿ ನಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಂತ ಹೇಳಿ ಹೇಳಿದ್ವಿ. ಓಕೆ ಸರ್. ಅದಕ್ಕೂ ಎಸ್ ಅಂತ ಹೇಳಿದೆ. ಓಕೆ ಸರ್. ಎರಡನೇದು, ಹೊರಗುತ್ತಿಗೆಡಿಯಲ್ಲಿ ಕೆಲಸ ಮಾಡ್ತಕ್ಕಂತ ವಾಟರ್ ಮ್ಯಾನ್ಗಳು, ಡ್ರೈವರ್ಸ್ಗಳು, ಕ್ಲೀನರ್ಸ್ಗಳು ಇವ್ರನ್ನೆಲ್ಲ ನೇರ ಪಾವತಿ ತರಬೇಕು ಅಂತ ಹೇಳಿದ್ವಿ. ಓಕೆ ಸರ್, ಅಂದ್ರೆ ನೇರ ನಿಮ್ಮ ಖಾತೆ ಸರ್. ಓಕೆ, ನೇರ ಪಾವತಿ. ನೇರ ಪಾವತಿ. ಓಕೆ 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 ಸರ್, ಅದು ಓಕೆ ಅಂತ ಹೇಳಿದೆ. ಹಾ ಸರ್. 23-24ನೇ ಸಾಲಿನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂತ ಪೌರ ಕಾರ್ಮಿಕರಿಗೆ ಅವರಿಗೆ SFC ಅನುದಾನದಿಂದಲೇ ವೇತನ ಕೊಡ್ತಾರೆ. ಹಾ ಸರ್. ಇವತ್ತು ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಗೆ 7.5 ಲಕ್ಷ ಸರ್ಕಾರ ಕೊಡ್ತಾ ಐತೆ. ಅದರ ಬದಲಾಗಿ 15 ಲಕ್ಷ ಕೊಡ್ಬೇಕಂತ ಹೇಳಿದ್ವಿ. ಅದನ್ನ 10ರಿಂದ 12 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಓಕೆ ಸರ್. ಓಕೆ ಓಕೆ ರೈಟ್. ಆಮೇಲೆ ಅಕೌಂಟೆಂಟ್ಸ್, ಸೀನಿಯರ್ ಜೂನಿಯರ್ ಪ್ರೋಗ್ರಾಮರ್ಸ್ ಓಕೆ ಅಂಡ್ ನೋಡಲ್ ಇಂಜಿನಿಯರ್ಸ್, ನೋಡಲ್ ಆಫೀಸರ್ಸ್ಗಳು ಓಕೆ ಇವರುಗಳನ್ನ ಸೇವೆ ಭದ್ರತೆ ಮಾಡಕ್ಕೆ ಹೇಳಿದ್ವಿ. ಸೇವೆ ಬದ್ಧತೆ ಮಾಡಬೇಕು. ಓಕೆ, ಈ 4 ಬೇಡಿಕೆಗಳು ದಿನಗೂಲಿ ಕ್ಷೇಮ ಅಭಿವೃದ್ಧಿ ನೌಕರಗಳನ್ನ ಹಾ ಸರ್ ಸಕ್ರಮತೆ ಮಾಡ್ಬೇಕಂತ ಹೇಳಿದ್ವಿ. ಓಕೆ ಸರ್. ಓಕೆ, ಹಲೋ ಸರ್, ಈ ಒಟ್ಟು ಬೇಡಿಕೆಗಳು ಏನು 5 ಇತ್ತ ಅಥವಾ ಸರ್ ಹೆಚ್ಚಿಗೆ? 19 ಬೇಡಿಕೆಗಳಿತ್ತು. ಅದರಲ್ಲಿ 7 ಬೇಡಿಕೆಗಳಿಗೆ ಅಸ್ತು ಅಂತ ಹೇಳಿದ್ದಾರೆ. ಅಸ್ತು ಅಂತ ಹೇಳಿದಾರೆ ಸರ್. ಓಕೆ.